ಈ ವಿಡಿಯೋದಲ್ಲಿ ಡೈಲಿ ವರ್ಕೌಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಆಗಿ ವರ್ಕೌಟ್ ಮಾಡಕಂತ ಬಂದೆ. ಚೆನ್ನಾಗಿ ಬಾಡಿ ಮಾಡ್ಬೇಕು ಅಂದ್ರೆ ಜಿಮ್ಮಿಗೆ ಹಚ್ಚಬೇಕು, ಫಿಟ್ ಆಗಿರ್ಬೇಕು ಅಂದ್ರೆ ಮನೇಲೆ ವರ್ಕೌಟ್ ಮಾಡಿದ್ರೆ ಸಾಕು. ಈಗ ನೀವು ನಂಗೆ ಹೇಳಿ, ಈಗ ಚೆನ್ನಾಗಿ ಬಾಡಿ ಮಾಡ್ಬೇಕಾ ಅಥವಾ ಫಿಟ್ ಆಗಿದ್ರೆ ಸಾಕಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಾಡಿ ಮಾಡ್ಬೇಕು ಅಂದ್ರೆ ಡೈಲಿ ಜಿಮ್ಮಿಗೆ ಹೋಗಿ ಕಂಪೌಂಡ್ ವರ್ಕೌಟ್ ನ ಮಾಡ್ಬೇಕಾಗುತ್ತೆ. ಪ್ರತಿದಿನ ರೆಗ್ಯುಲರ್ ಆಗಿ ಒಂದು ಡಯಟ್ ಪ್ಲಾನ್ ಅಂತ ಇಟ್ಕೋಬೇಕಾಗುತ್ತೆ. ವಾರದಲ್ಲಿ ಬಾಡಿಗೆ ಒಂದಿನ ರೆಸ್ಟ್ ಕೊಡ್ಬೇಕಾಗುತ್ತೆ. ಹಾಗೆ 7 ರಿಂದ 8 ಗಂಟೆ ನಿದ್ದೆ ಮಾಡ್ಲೇಬೇಕಾಗುತ್ತೆ. ಒಂದಿಷ್ಟು ಜನ ಅನ್ಬೋದು ನಾವು ಜಿಮ್ಗೆ ಹೋಗಲ್ಲ, ಫಿಟ್ ಆಗಿದ್ರೆ ಸಾಕು ಅಂತ. ಜಸ್ಟ್ ಫಿಟ್ ಆಗಿರ್ಬೇಕು ಅನ್ನೋರಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಬೆಳಿಗ್ಗೆ ಬೇಗ ಎದ್ದು ಲೈಟ್ ಆಗಿ ಎಕ್ಸರ್ಸೈಸ್ ನ ಮಾಡ್ಕೋಬೇಕಾಗುತ್ತೆ. ಲೈಟ್ ಆಗಿ ವರ್ಕೌಟ್ ಮಾಡ್ಕೊಂಡ್ರು ಸಾಕು. ಲೈಟ್ ಆಗಿ ವರ್ಕೌಟ್ ಮುಗಿಸಿದ್ಮೇಲೆ ರಾತ್ರಿ ನೆನೆಕಿಟ್ಟಿರೋ ಕಾಳನ್ನ ಅಂದ್ರೆ ಕಡಲೆ ಕಾಳನ್ನ, ಹಾಗೆ ಅದ್ರ ಜೊತೆಗೆ ಬಡವರ ಬಾದಾಮಿ ಆದಂತ ಶೇಂಗಾನ ನೆನೆಕಿಟ್ಕೊಂಡು ತಿನ್ಬೇಕು. ಈಗ ನೀವು ನಂಗೆ ಹೇಳಿ, ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ತೀರಾ ಅಥವಾ ನನ್ನ ತರ ಫಿಟ್ ಇರ್ತೀರಾ ಅಂತ. ನನ್ನ ಒಪಿನಿಯನ್, ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಅಂದ್ರೆ ಜಿಮ್ಮಿಗೆ ಹೋಗ್ಬೇಕು ಅಂತ. ಜಿಮ್ಮಿಗೆ ಹೋಗದೆ ಇರೋ ಕಾರಣ ಫಿಟ್ ಆಗಿರ್ಬೇಕು ಅಂತ ಜಸ್ಟ್ ಮನೇಲೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕರೆಕ್ಟ್ ಆದ್ಮೇಲೆ ಜಿಮ್ಮಿಗೆ ಹೋಗ್ತೀನಿ, ಒಳ್ಳೆ ಡಯಟ್ ಪ್ಲಾನ್ ಇಡ್ತೀನಿ. ಯಾಕೋ ಗೊತ್ತಿಲ್ಲ ವಿಡಿಯೋ ಮಾಡೋಕೆ ಮೂಡ್ ಬರ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.